ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. PGCET 2026 MBA MCAದು ಪೋಸ್ಟ್ಪೋನ್ ಆಗಬೇಕು ಬಿಕಾಸ್ ಆಫ್ UPSC ಎಕ್ಸಾಮ್ ಇದೆ 24th ಮೇ ಅನ್ನೋ ಕಾರಣಕ್ಕೋಸ್ಕರ ಇವು ಪೋಸ್ಟ್ಪೋನ್ ಆಗಬೇಕು ಅಂತ ಕೇಳ್ತಾ ಇದ್ವಿ. ಸೊ ಟ್ವಿಟರ್ ಒಳಗಡೆ ಟ್ವೀಟ್ ಕೂಡ ಮಾಡಿದ್ರು KEA ಅಫಿಷಿಯಲ್ ಹ್ಯಾಂಡಲ್ ಇಂದ. ಸೊ ಬಟ್ ಇನ್ನೂ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಇನ್ನೂ ವೆಬ್ಸೈಟ್ ಅಲ್ಲಿ ಬಂದಿರಲಿಲ್ಲ. ಸೊ ಕೊನೆಗೂ ಬಂದಿದೆ. ಸೊ ನೋಡಬಹುದು KEA ವೆಬ್ಸೈಟ್ ಅಲ್ಲಿ ಹೋಗಿ ಪ್ರವೇಶ ಅಂತ ಕ್ಲಿಕ್ ಮಾಡಿ PGCET 2026 ಅಂತ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಫಸ್ಟ್ ಪೇಜ್ನೇ ಕ್ಲಿಕ್ ಅದು ಲಿಂಕ್ನೇ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದ್ರೆ ನೀವು ನೋಡಬಹುದು ಇಲ್ಲಿ ಇದರಲ್ಲಿ ಪ್ರಕಟಣೆ ನೋಡಿದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ MBA MCA ಕೋರ್ಸ್ಗಳ ಪ್ರವೇಶಕ್ಕೆ PG ಪ್ರವೇಶ ಪರೀಕ್ಷೆಯನ್ನು 16/6/2000 ನಡೆಸುವ ಕುರಿತು ಅಂದ್ರೆ ನೆಕ್ಸ್ಟ್ ಮಂತ್ ಜೂನ್ 14ಗೆ ಎಕ್ಸಾಮ್ ನಡೆಸುವ ಕುರಿತು ಒಂದು ಪ್ರಕಟಣೆ ಕೊಟ್ಟಿದ್ದಾರೆ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು MCA MBA ಕೋರ್ಸ್ಗಳ ಪ್ರವೇಶಾತಿಗೆ ದಿನಾಂಕ 24/5/2026 PGCET ಪರೀಕ್ಷೆಯನ್ನು ನಡೆಸಲಾಗುವುದು ಎಂಬ ಪ್ರಕಟಣೆ ನೀಡಲಾಗಿತ್ತು. ಅಂದ್ರೆ 24 ಅಂದ್ರೆ ಇದೇ ತಿಂಗಳು 24 24th ಮೇಗೆ ನಡೆಸ್ತೀವಿ ಅಂತ ಹೇಳಿದ್ರು. ಆದರೆ ಅದೇ ದಿನದಂದು UPSC ಪರೀಕ್ಷೆ ಪೂರ್ವಭಾವಿ ಪರೀಕ್ಷೆ ನಿಗದಿ ಪಡಿಸಿರುವ ಕಾರಣದಿಂದ ಅಭ್ಯರ್ಥಿಗಳು MBA MCA ಪರೀಕ್ಷೆಯನ್ನು ದಿನಾಂಕವನ್ನು ಬದಲಿಸಲು ಕೋರಿರುತ್ತಾರೆ. ನೀವು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಪೋಸ್ಟ್ಪೋನ್ ಮಾಡಿ ಅಂತ. ಅದೇ ರೀತಿ ಪೋಸ್ಟ್ಪೋನ್ ಮಾಡಬೇಕು ಅಂತ ತುಂಬಾ ಜನ ಕೋರಿರ್ತಾರೆ ಅಂತ ಅವರು ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಆದ ಕಾರಣ ಅಭ್ಯರ್ಥಿಗಳು UPSC ಪೂರ್ವಭಾವಿ ಪರೀಕ್ಷೆಗೆ ಹಾಜರಾಗುವ ಅನುಕೂಲವಾಗುವಂತೆ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ 2026ನೇ ಸಾಲಿನ MBA MCA ಪರೀಕ್ಷೆಯನ್ನು ದಿನಾಂಕ 14/6/2026 ಅಂದ್ರೆ ಜೂನ್ 14th ನೆನ್ಪಿಟ್ಕೊಳ್ರಿ. ಇಲ್ಲಿ MBA ಮತ್ತು MCA ಅಷ್ಟೇ ಕೊಟ್ಟಿದ್ದಾರೆ. ಸೊ ಬರೀ MBA ಮತ್ತು MCA ಅಷ್ಟೇ ಪೋಸ್ಟ್ಪೋನ್ ಆಗಿದೆ. MTech ME ದವರದು ಯಾವುದೇ ರೀತಿ ಅಂತ ಪೋಸ್ಟ್ಪೋನ್ ಆಗಿಲ್ಲ. ನೆಕ್ಸ್ಟ್ ಹೇಳ್ತೀನಿ ನಾನು. ಸೊ MBA MCA ಎಕ್ಸಾಮು 14/6/2026 ಜೂನ್ 14ನೇ ತಾರೀಕಿಗೆ ಪೋಸ್ಟ್ಪೋನ್ ಆಗಿದೆ. ಪರಿಷ್ಕರಿಸಿದ ವೇಳಾಪಟ್ಟಿಯನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಈ ಕೆಳಗೆ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಬಹುದು ಇಲ್ಲಿ 14/6/2026 ಅಂದ್ರೆ ಜೂನ್ 14ಗೆ MBA ನೋಡ್ರಿ, MBA ಎಕ್ಸಾಮ್ ಬೆಳಿಗ್ಗೆ 10:30ಯಿಂದ ಮಧ್ಯಾಹ್ನ 12:30 ಅಂತ ಕೊಟ್ಟಿದ್ದಾರೆ. ಸೊ ಅಂದ್ರೆ MBA ಎಕ್ಸಾಮ್ ಬೆಳಿಗ್ಗೆ 10:30ಯಿಂದ ಸ್ಟಾರ್ಟ್ ಆಗಿ 12:30ವರೆಗೆ ಮುಗಿಯುತ್ತೆ. ಅಂಡ್ MCA ದೊಡ್ಡದು ಮಧ್ಯಾಹ್ನ 2:30ಯಿಂದ ಅದೇ ದಿನ ಅಂದ್ರೆ ಭಾನುವಾರ 14ನೇ ತಾರೀಕು ಜೂನು ಬೆಳಿಗ್ಗೆ MBA ದೊರದು 10:30ರಿಂದ 12:30 2 ಅವರು ಅಂಡ್ ಮಧ್ಯಾಹ್ನ 2:30ರಿಂದ 4:30 MCA ದೊರದಿರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಬೆಳಿಗ್ಗೆ MCA ಸಾಯಂಕಾಲ MBA ಅಂತಲ್ಲ. ಬೆಳಿಗ್ಗೆ MBA ಎಕ್ಸಾಮ್ ಇರುತ್ತೆ 10:30ರಿಂದ 12:30, ಮಧ್ಯಾಹ್ನ 2:30ರಿಂದ 4:30ವರೆಗೂ MCA ದವರು. ಬೆಳಗ್ಗೆ 10:30ರಿಂದ 12:30 MBA, ಮಧ್ಯಾಹ್ನ 2:30ರಿಂದ 4:30 MCA. ಸೊ 100 ಮಾರ್ಕ್ಸ್ ಪೇಪರ್ ಇರುತ್ತೆ, 100 ಮಾರ್ಕ್ಸ್ ಪೇಪರ್ ಇರುತ್ತೆ. ಸೊ ಒಟ್ಟು ಪ್ರಶ್ನೆಗಳು 100 ಮಾರ್ಕ್ಸ್ ಅಂದ್ರೆ 120 ಮಿನಿಟ್ಸ್ ಟೈಮ್ ಇರುತ್ತೆ, ಅಂದ್ರೆ 2 ಅವರ್ ಪೇಪರ್ ಇದು. ಸೊ 100 ಮಾರ್ಕ್ಸ್ MBA, 100 ಮಾರ್ಕ್ಸ್ MCA, ರೈಟ್? ನೆನ್ಬಿಟ್ಕೊಡ್ರಿ. ನೆಕ್ಸ್ಟ್ ಗಮನಿಸಿ, ME MTech ಪರೀಕ್ಷೆಗಳು ಈಗಾಗಲೇ ನಿಗದಿಪಡಿಸಿರುವಂತೆ ದಿನಾಂಕ 23/5 ಅಂದ್ರೆ ಇದೇ ತಿಂಗಳು 23ನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ MBA MTech ಎಕ್ಸಾಮು 23ನೇ ತಾರೀಕಿಗೆ ನಡೆಯುತ್ತೆ ಶನಿವಾರ. ಆದರೆ MBA MCA ಎಕ್ಸಾಮ್ ಮಾತ್ರ ಪೋಸ್ಟ್ಪೋನ್ ಆಗಿದೆ. ಅದು ನೆಕ್ಸ್ಟ್ ಜೂನ್ 14ನೇ ತಾರೀಕಿಗೆ ಪೋಸ್ಟ್ಪೋನ್ ಆಗಿದೆ. ನವೀಕೃತ ಮಾಹಿತಿಗಳಿಗಾಗಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಆಗಿಂದಾಗಿ ಭೇಟಿ ನೀಡಲು ಸೂಚಿಸಲಾಗಿದೆ. ಇದನ್ನೇ ಕನ್ನಡದಲ್ಲಿ ಮೇಲೆ ಕೊಟ್ಟಿದ್ದಾರೆ, ಇದನ್ನೇ ಇಂಗ್ಲೀಷಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಸೇಮ್ ಥಿಂಗ್. ಡೇಟ್ ಬಂದ್ಬಿಟ್ಟು 14/6 ಆ್ಯಂಡ್ 10:30ರಿಂದ 12:30 ಬೆಳಿಗ್ಗೆ MBA, 2:30ರಿಂದ 4:30 MCA ಇರುತ್ತೆ ಆ್ಯಂಡ್ 100 ಮಾರ್ಕ್ಸ್ ಪೇಪರು, ಟೋಟಲ್ ಕ್ವಶನ್ 100 ಮಾರ್ಕ್ಸ್. ಸೊ ಇದನ್ನೇ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ME MTech ಎಕ್ಸಾಮು ನಿಮಗೆ 23 ತಾರೀಕು, ಇದೇ ತಿಂಗಳ 23 ತಾರೀಕು ಆಸ್ ಯೂಶುವಲ್ ಆ ಶೆಡ್ಯೂಲ್ ಯಾವ ಥರ ಆಗಿದೆ ಅದೇ ಥರ ನಿಮಗೆ ಎಕ್ಸಾಮ್ ನಡೆಯುತ್ತೆ. ಸೊ ಇದನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇನ್ನೂ ಎಕ್ಸಾಕ್ಟ್ಲಿ ಇವತ್ತು 14 ಮೇ ಆಗಿದೆ. ಸೊ ಜೂನ್ 14ನೇ ತಾರೀಕು ಎಕ್ಸಾಮ್ ಇದೆ. 29ರಿಂದ 30 ಎಕ್ಸಾಕ್ಟ್ಲಿ ಟೈಮ್ ಇದೆ. ಸೊ ಇನ್ನೂ ಕೂಡ ಪ್ರಿಪ್ರೇಷನ್ ಮಾಡೋದು ನಿಲ್ಲಿಸಬೇಡ್ರಿ. ಪ್ರಿಪ್ರೇಷನ್ ಆಲ್ರೆಡಿ ಯಾರು ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಸ್ಪೀಡಪ್ ಮಾಡಿರಿ, ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರಿ. ಯಾರು ಇನ್ನೂ ಏನೂ ಮಾಡಿಲ್ಲ ಸರ್ ನನಗೆ ಇನ್ನೂ ಟೈಮ್ ಬೇಕಾಗಿತ್ತು ಅಂತ ಹೇಳಿದವರು, ಸೊ ಯು ಹ್ಯಾವ್ ಗಾಟ್ ದ ಟೈಮ್ ಸಿಕ್ಕಿದೆ, ಯುಟಿಲೈಸ್ ಮಾಡ್ಕೊಡ್ರಿ ಪ್ರಾಪರಾಗಿ. ತುಂಬ ಜನ ಸ್ಟೂಡೆಂಟ್ಸ್ ಯುಟಿಲೈಸ್ ಮಾಡ್ಕೊಳ್ಳಲ್ಲ, ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಡ್ರಿ, ಪ್ರಿಪ್ರೇಷನ್ನ ಮಾಡಿರಿ. 30 ಡೇಸ್ ಇನಫ್ ಸರ್. 30 ಡೇಸಲ್ಲಿ ಪ್ರಿಪೇರ್ ಮಾಡ್ಬೋದಾ? 100, 200, 500 ರ್ಯಾಂಕ್ ಒಳಗಡೆ ಬರುವಂಥ ಚಾನ್ಸ್ ಇದೆಯಾ ಈಗ ಪ್ರಿಪ್ರೇಷನ್ ಮಾಡಿದ್ರು ಅಂತ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾರೆ. ಐ ಆಮ್ ವೆರಿ ಶ್ಯೂರ್ ಬರೆದು ಕೊಡ್ತೀನಿ ನಾನು. ಆರಾಮಾಗಿ ಪ್ರಿಪೇರ್ ಮಾಡಿ, ಚೆನ್ನಾಗಿ ಪ್ರಿಪೇರ್ ಮಾಡಿದ್ರೆ ವಿದಿನ್ 100 ಕೂಡ ಬರ್ಬೋದು. ಇನ್ನೂ ಕೂಡ ಟೈಮ್ ಇದೆ. RV ಕಾಲೇಜ್, PS ಕಾಲೇಜ್ ಎಲ್ಲ ಟಾಪ್ ಕಾಲೇಜ್, ಟಾಪ್ ರ್ಯಾಂಕಿಂಗ್ ಕಟ್ ಆಫ್ ಇರುವಂಥ ಕಾಲೇಜ್ ನಿಮ್ಗೆ ಸಿಗುತ್ತೆ. ಇನ್ನೂ ಕೂಡ ಇವಾಗಿಂದ ಪ್ರಿಪರೇಷನ್ ಮಾಡಿದ್ರು ಕೂಡ ಪ್ರಿಪೇರ್ ಆಗ್ರಿ. ಸೊ ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಆಬ್ವಿಯಸ್ಲಿ ನಾನು ಪ್ರತಿ ಕ್ಲಾಸಲ್ಲೂ ಕೂಡ ಹೇಳಿರ್ತೀವಿ, ದ್ರೋಣ ಕ್ರ್ಯಾಶ್ ಕೋರ್ಸ್ ಇದೆ. ಸೊ ದ್ರೋಣ ಕ್ರ್ಯಾಶ್ ಕೋರ್ಸ್ ನಾವು ಪರಾಕ್ರಮ್ ಕ್ರ್ಯಾಶ್ ಕೋರ್ಸ್ ಜೊತೆಗೆ ಇಂಟಿಗ್ರೇಟ್ ಮಾಡಿದ್ದೀವಿ. ಅಂದರೆ ಪರಾಕ್ರಮ್ ಕ್ರ್ಯಾಶ್ ಕೋರ್ಸಲ್ಲಿ ಪರಾಕ್ರಮ್ ಫುಲ್ ಕೋರ್ಸಲ್ಲಿ ಏನಾಗಿರುತ್ತೆ ಅದನ್ನೆಲ್ಲ ಕೂಡ ನಾವು ದ್ರೋಣ ಕ್ರ್ಯಾಶ್ ಕೋರ್ಸಲ್ಲಿ ಕೊಟ್ಟಿದ್ದೀವಿ. ಸೊ ದ್ರೋಣ ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆದರೆ ಸಾಕು, ನಿಮಗೆ ಪರಾಕ್ರಮ್ ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ necessity ಇರಲ್ಲ ಇನ್ಮೇಲೆ. ಸೊ ದ್ರೋಣ ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಿ ಈ ಕ್ರ್ಯಾಶ್ ಕೋರ್ಸಲ್ಲಿ ನಿಮಗೆ ಪ್ರತಿದಿನ ಯು ವಿಲ್ ಬಿ ಹ್ಯಾವಿಂಗ್ ದ ಲೈವ್ ಕ್ಲಾಸಸ್. ನೆಕ್ಸ್ಟು ನಿಮಗೆ ಟಾಪ್ ರೆಕಾರ್ಡ್, ಇಲ್ಲಿವರೆಗೂ ಪರಾಕ್ರಮ್ 5.0 ಏನೇನು ಕ್ಲಾಸಸ್ ಆಗಿದ್ದಾವೆ ಅದೆಲ್ಲ ಕೂಡ ರೆಕಾರ್ಡಿಂಗ್ ಕ್ಲಾಸಾಗಿ ಕೊಟ್ಟಿರ್ತೀವಿ, ಪ್ರೀ ರೆಕಾರ್ಡೆಡ್ ಕ್ಲಾಸ್ಗಳು. ಇನ್ಮೇಲೆ ನಡೆಯುವಂಥ ಲೈವ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ತಾ
ಪರಾಕ್ರಮ್ 5.0 ರೆಕಾರ್ಡೆಡ್ ಕ್ಲಾಸ್ಗಳು ಇರ್ತವೆ, ಅದನ್ನು ನೋಡೋಕೆ ಸ್ಟಾರ್ಟ್ ಮಾಡಿರಿ. ಆ್ಯಂಡ್ ಸೆಮಿಫೈನಲ್ ಟೆಸ್ಟ್ 10 ಟೆಸ್ಟ್ಗಳು ಸಿಗುತ್ತೆ ನಿಮಗೆ. ಆ್ಯಂಡ್ ಫುಲ್ ಲೆಂತ್ ಟೆಸ್ಟ್ಗಳು ಬಂದ್ಬಿಟ್ಟು 30 ಟೆಸ್ಟ್ಗಳು ಸಿಗುತ್ತೆ, ಅದು ಕೂಡ ಇನ್ನೂ ಸ್ಟಾರ್ಟ್ ಆಗುತ್ತೆ. ಸೆಮಿಫೈನಲ್ ಟೆಸ್ಟ್ 5 ಆಗಿದ್ದಾವೆ, ಆ 5 ಸಿಗುತ್ತೆ, ನೆಕ್ಸ್ಟ್ ನಡೆಯುವಂಥ 5 ಸಿಗುತ್ತೆ. ಆ್ಯಂಡ್ ಫುಲ್ ಲೆಂತ್ ಟೆಸ್ಟ್ಗಳು 30 ಸಿಗುತ್ತೆ, ಟೋಟಲ್ ಆಗಿ 40 ಟೆಸ್ಟ್ಗಳು ಯು ವಿಲ್ ಬಿ ಗೆಟಿಂಗ್. ಸೊ ಈ ಟೆಸ್ಟ್ಗಳು ಸಿಗುತ್ತೆ, ಜೊತೆಗೆ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಯು ವಿಲ್ ಬಿ ಗೆಟಿಂಗ್ ಸ್ಟಡಿ ಮೆಟೀರಿಯಲ್ಸ್ ಆಲ್ಸೋ, ಕ್ಲಾಸಸ್ ಆಲ್ಸೋ, ರೆಕಾರ್ಡೆಡ್ ಕ್ಲಾಸ್ ಆಲ್ಸೋ, ಟೆಸ್ಟ್ ಆಲ್ಸೋ. ವಾಟ್ ಎಲ್ಸ್ ಯು ವಾಂಟ್ ಟು ಗೆಟ್ ಅ ಗುಡ್ ರ್ಯಾಂಕ್, ಇನ್ನು ಏನು ಬೇಕು ಪ್ರತಿಯೊಂದು ಕೂಡ ಸಿಗುತ್ತೆ ನಿಮಗೆ ದ್ರೋಣ ಕ್ರ್ಯಾಶ್ ಕೋರ್ಸಲ್ಲಿ. ಸೊ ಹಾಗಾದ್ರೆ ಈ ಕೋರ್ಸದ್ದು ಪ್ರೈಸ್ ಏನಾಗಿರುತ್ತೆ, ವೆರಿ ವೆರಿ ಅಫೋರ್ಡೆಬಲ್. ಅದು MBAಗೆ 1799 ಅಲ್ಲ, 1500 ರುಪೀಸಲ್ಲಿ ನಿಮಗೆ MBA ಸಿಗುತ್ತೆ. 1500 ರುಪೀಸ್ MBA ಸಿಗುತ್ತೆ. MCA 1999 ಅಲ್ಲ ಕೂಡ. ಸೊ 1700 ರುಪೀಸ್ಗೆ ನಿಮಗೆ MCA ಕೋರ್ಸ್ ಸಿಗುತ್ತೆ. ಸೊ ಇಷ್ಟು ಅಫೋರ್ಡೆಬಲ್ ಪ್ರೈಸಲ್ಲಿ ಯು ವಿಲ್ ಬಿ ಗೆಟಿಂಗ್ ಎವ್ರಿಥಿಂಗ್, ಲೈವ್ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸಸ್, ಕಂಪ್ಲೀಟ್ ಸಿಲೆಬಸ್, ಸ್ಟಡಿ ಮೆಟೀರಿಯಲ್, ಟೆಸ್ಟ್ ಸೀರೀಸ್, ಎವ್ರಿಥಿಂಗ್ ಯು ವಿಲ್ ಬಿ ಗೆಟಿಂಗ್ ಇನ್ ಅಫೋರ್ಡೆಬಲ್ ಪ್ರೈಸ್. ಆಬ್ವಿಯಸ್ಲಿ ಬಿಕಾಸ್ ಮುಂಚೆ MBAಗೆ 3000 ಫೀಸ್ ಇತ್ತು, MCAಗೆ 3500 ಫೀಸ್ ಇತ್ತು. ಬಟ್ ಇವಾಗ ಅದನ್ನ ರೆಡ್ಯೂಸ್ ಮಾಡಿದ್ದೀವಿ, ಬಿಕಾಸ್ ವಿ ಡೋಂಟ್ ವಾಂಟ್ ಟು ಕಲೆಕ್ಟ್ ದ ಫೀಸ್ ವಿಚ್ ಇಸ್ ಹೈಯರ್ ಫಾರ್ 1 ಮಂತ್. 1 ಮಂತ್ಗೆ ಅಷ್ಟು ಫೀಸ್ ತೊಗೊಳ್ಳೋದ್ರಿಂದ ನೆಸೆಸಿಟಿ ಇರಲ್ಲ, ಆ್ಯಂಡ್ ನಮಗೂ ಕೂಡ ಅದು ಸರಿ ಆಗಲ್ಲ. ಸೊ ಹಾಗಾಗಿ ನಿಮ್ಮ ಹಿತದೃಷ್ಟಿಯಿಂದ ಈ ಕೋರ್ಸ್ 1500 MBA, 1700 ರುಪೀಸ್ MCAದಲ್ಲಿ ಕಂಪ್ಲೀಟ್ ಕೋರ್ಸ್ಗಳು ಸಿಗ್ತಾ ಇದೆ. ಇಟ್ ಇಸ್ ಓನ್ಲಿ ಫಾರ್ ದ ಬೆನಿಫಿಟ್ಸ್ ಫಾರ್ ದ ಸ್ಟೂಡೆಂಟ್ಸ್. ನಿಮ್ಮ ಬೆನಿಫಿಟ್ ಆಗಬೇಕು ಅಂದರೆ ಸೊ ಡೆಫಿನೆಟ್ಲಿ ಒಳ್ಳೆ ರ್ಯಾಂಕಿಂಗ್ ಬರುತ್ತೆ ಇವಾಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದರೆ. ಇವಾಗ ಒಂದ್ಸತಿ ಸಿಲೆಬಸ್ ಕಂಪ್ಲೀಟ್ ಕವರ್ ಆಗಿ ಮತ್ತೆ ರಿವಿಷನ್ಸ್ ಕೂಡ ಇದರಲ್ಲಿ ನಡೀತಾನೆ ಇರುತ್ತೆ, ರಿವಿಷನ್ಸ್ ಕೂಡ ಆಗ್ತಾನೆ ಇರುತ್ತೆ, MCQsಗಳು ಸಾಲ್ವ್ ಆಗ್ತಾನೆ ಇರುತ್ತೆ. ಸೊ ಡೆಫಿನೆಟ್ಲಿ ಈ ಕ್ರ್ಯಾಶ್ ಕೋರ್ಸಿಂದ ನಿಮ್ಮ ಡ್ರೀಮ್ ಕಾಲೇಜ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಈ ಕ್ರ್ಯಾಶ್ ಕೋರ್ಸ್ಗೆ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ, ಯಾವ ರೀತಿ ಜಾಯ್ನ್ ಆಗೋದು, ಸಿಂಪಲ್. ಧ್ರುವಿಕಾ ಅಕಾಡೆಮಿ ಅನ್ನೋ ಆ್ಯಪು ಪ್ಲೇಸ್ಟೋರಲ್ಲಿದೆ. ಆಂಡ್ರಾಯ್ಡ್ ಯೂಸರ್ಗೆ ಧ್ರುವಿಕಾ ಅಕಾಡೆಮಿ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಆ್ಯಂಡ್ iOS ಯೂಸರ್ ಏನಿರ್ತಾರೆ, ನೀವು ಕ್ಲಾಸ್ ಪ್ಲಸ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ ಸ್ಟೋರಲ್ಲಿ ಸಿಗುತ್ತೆ. ಕ್ಲಾಸ್ ಪ್ಲಸ್ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಸ್ಮಾಲ್ ಲೆಟರ್, ಎಲ್ಲ ಕೂಡ ಸ್ಮಾಲ್ ಲೆಟರ್, VSBIJB ಅನ್ನೋ ಒಂದು ಆರ್ಗನೈಸೇಷನ್ ಕೋಡ್ನ ಟೈಪ್ ಮಾಡಿ ನೀವು ಧ್ರುವಿಕಾ ಅಕಾಡೆಮಿ ಆ್ಯಪ್ ಇದಕ್ಕೆ ಲಾಗಿನ್ ಆಗ್ತೀರಾ. ಸೊ ಲಾಗಿನ್ ಆದಮೇಲೆ ಯು ಕ್ಯಾನ್ ಪರ್ಚೇಸ್ ಡೈರೆಕ್ಟಾಗಿ. ಆಂಡ್ರಾಯ್ಡ್ ಯೂಸರ್ ಆಗಿರಲಿ, ಐಫೋನ್ ಯೂಸರ್ ಆಗಿರಲಿ, ನೀವೇನು ಮಾಡ್ಬೋದು, ಯು ಕ್ಯಾನ್ ವಾಚ್ ದ ಕ್ಲಾಸಸ್ ಇನ್ ದ ಮೊಬೈಲ್ ಇಟ್ ಸೆಲ್ಫ್. ಆ್ಯಂಡ್ ಅದ್ರ ಜೊತೆಗೆ ಲ್ಯಾಪ್ಟಾಪಲ್ಲಿ ಯಾರು ಕ್ಲಾಸ್ ಕೇಳಬೇಕಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ವಾಚ್ ದ ಕ್ಲಾಸ್ ಇನ್ ಲ್ಯಾಪ್ಟಾಪ್ ಆಲ್ಸೋ. ನೀವು ಪರ್ಚೇಸ್ ಮಾಡಿ ಆದಮೇಲೆ ನಿಮಗೆ ಲ್ಯಾಪ್ಟಾಪಲ್ಲಿ ಯಾವ ರೀತಿ ಆಕ್ಸೆಸ್ ಮಾಡ್ಕೊಳ್ಳೋದು ಅಂತ ನಾವು ಹೇಳ್ಕೊಡ್ತೀವಿ. ಆ ರೀತಿ ಆಕ್ಸೆಸ್ನ ಮಾಡ್ಕೊಳ್ಬೋದು. ಮೊಬೈಲಲ್ಲಿ ನೋಡ್ಬೋದು, ಲ್ಯಾಪ್ಟಾಪಲ್ಲಿ ನೋಡ್ಬೋದು, ಟ್ಯಾಬ್ಲೆಟಲ್ಲಿ ನೋಡ್ಬೋದು. ಅಂಟಿಲ್ ಅಟ್ ದ ಎಂಡ್ ಆಫ್ ದ ಡೇ ಯುವರ್ ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ರತಿಯೊಂದು ಡಿವೈಸಲ್ಲಿ ಆಕ್ಸೆಸ್ ಕೊಟ್ಟಿರ್ತೀವಿ. ಯು ಕ್ಯಾನ್ ವಾಚ್ ದ ಕ್ಲಾಸಸ್, ಯು ಕ್ಯಾನ್ ಪ್ರಿಪೇರ್ ವೆರಿ ವೆಲ್. ಸೊ ಯಾವ ರೀತಿ ಇರುತ್ತೆ ಅಂತ ಒಂದ್ಸಲ ತೋರಿಸ್ಬಿಡ್ತೀನಿ ನಾನು. ಸೊ ಈ ಥರ ಕ್ರ್ಯಾಶ್ ಕೋರ್ಸ್ ಇರುತ್ತೆ. ನೀವು ಇಲ್ಲಿ MC ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಯು ಕ್ಯಾನ್ ಜಸ್ಟ್ ಸಿ ಹಿಯರ್ ನೋಡ್ಕೋಬೋದು ನೀವು. ಸೊ ಇದರಲ್ಲಿ ನಿಮಗೆ ಕಂಟೆಂಟ್ಗೆ ಹೋದ್ಮೇಲೆ ನಿಮಗೆ ಸಿಗುತ್ತೆ. ಈಗ ಆಲ್ರೆಡಿ 25 ಲೈವ್ ಕ್ಲಾಸ್ ಆಗಿದ್ದಾವೆ, ಆಗಿರೋ ಕ್ಲಾಸ್ಗಳು ಸಿಗ್ತಾವೆ ನಿಮಗೆ. ಆಲ್ರೆಡಿ ಸ್ಟಡಿ ಮೆಟೀರಿಯಲ್ 222 ಸ್ಟಡಿ ಮೆಟೀರಿಯಲ್, MCQs ಇವೆಲ್ಲ MCQs ಇರ್ತವೆ. ಜೊತೆಗೆ 5.2 ರೆಕಾರ್ಡಿಂಗ್ ಕ್ಲಾಸ್ಗಳು ಇಲ್ಲಿ ಸಿಗ್ತಾ ಇರ್ತವೆ ನಿಮಗೆ. ರೆಕಾರ್ಡಿಂಗ್ ಕ್ಲಾಸ್ಗಳು ಇಲ್ಲಿರ್ತವೆ. ಸೊ ಜೊತೆಗೆ ಲೈವ್ ಕ್ಲಾಸ್ಗಳು ಕೂಡ ಇದರಲ್ಲೇ ಆ್ಯಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಲೈವ್ ರೆಕಾರ್ಡಿಂಗ್ಸ್ ಇವು ಬಂದುಬಿಟ್ಟು ಲೈವ್ ಕ್ಲಾಸಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಯು ಕ್ಯಾನ್ ವಾಚ್ ದ ಕ್ಲಾಸಸ್. ಟೆಸ್ಟ್ ಕೂಡ ಇರುತ್ತೆ ನಿಮಗೆ. ಆಲ್ರೆಡಿ ಸೆಮಿಫೈನಲ್ ಟೆಸ್ಟ್ ಇದ್ದಾವೆ, ಸಬ್ಜೆಕ್ಟು ಟೆಸ್ಟ್ ಕೂಡ ಇದ್ದಾವೆ. 27 ಸಬ್ಜೆಕ್ಟು ಟೆಸ್ಟ್ ಇದ್ದಾವೆ. ಫುಲ್ ಲೆಂತ್ ಟೆಸ್ಟ್ 8 ಸ್ಟಾರ್ಟ್, ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಸೆಮಿಫೈನಲ್ ಟೆಸ್ಟ್ ಆಲ್ರೆಡಿ 5 ಆಗಿದ್ದಾವೆ, ಆ 5 ಟೆಸ್ಟ್ಗಳು ನಿಮಗೆ ಸಿಗುತ್ತೆ. ಸೊ ಇದೇ ರೀತಿ ಫುಲ್ ಲೆಂತ್ ಟೆಸ್ಟ್ ಬಂದ್ಬಿಟ್ಟು 30. ಸೊ ಇಷ್ಟು ನೀವು ಕ್ಲಾಸಸ್ಗಳನ್ನ ಕೇಳಿ, ರೆಕಾರ್ಡಿಂಗ್ ಕ್ಲಾಸ್ಗಳನ್ನ ಕೇಳಿ, ಟೆಸ್ಟ್ ಸೀರೀಸ್ಗಳನ್ನ ಓದಿ ಬಿಡಿಸ್ರಿ. ಜೊತೆಗೆ ಸ್ಟಡಿ ಮೆಟೀರಿಯಲ್ಸ್ ಏನಿರ್ತವೆ, ಯಾಕೆ ಶೋ ಯು ದ್ಯಾಟ್ ಆಲ್ಸೋ. ನಿಮಗೆ ಆಪ್ಟಿಟ್ಯೂಡ್ ಅಂತ ಸ್ಟಡಿ ಮೆಟೀರಿಯಲ್ ನೋಡಿದ್ರೆ ನಿಮಗೆ ಚಾಣಕ್ಯ ಮ್ಯಾಗ್ಝಿನ್ ಅಂತ ಇರುತ್ತೆ. ಇಲ್ಲಿ ನೋಡ್ಬೋದು ನಂಬರ್ ಸೀರೀಸ್ ಮೇಲೆ ಸಿಕ್ಕಾಪಟ್ಟೆ MCQs. ನಿಮಗೆ ಪರಾಕ್ರಮ್ ಬ್ಯಾಚ್ ನೋಡ್ರಿ, ನಂಬರ್ ಸೀರೀಸ್ ಮೇಲೆ ಸಿಕ್ಕಾಪಟ್ಟೆ MCQs ಇರುತ್ತೆ. ಅದರ ಕೆಳಗಡೆನೆ ಹೋದರೆ ನಿಮಗೆ ವಿತ್ ಎಕ್ಸ್ಪ್ಲನೇಷನ್, ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಅದೇ ರೀತಿ ಬೇರೆ ಬೇರೆ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ಗಳನ್ನ ನೀವು ನೋಡ್ಬೋದು. ಎಷ್ಟು ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ಇದ್ದಾವೆ, ಈ ಮೆಟೀರಿಯಲ್ಗಳನ್ನ ಯೂಸ್ ಮಾಡ್ಕೋಬೋದು. ಇಫ್ ಯು ವಾಂಟ್ ಕಂಪ್ಯೂಟರ್ ಮೆಟೀರಿಯಲ್ಸ್ ತೋರಿಸಬೇಕು ಅಂದರೆ ಅಲ್ಲಿ ಶೋ ದ ಕಂಪ್ಯೂಟರ್, ಇಲ್ಲಿ ಮ್ಯಾಥಮೆಟಿಕ್ಸ್ ಇದೆ. ಕಂಪ್ಯೂಟರ್ ಮೆಟೀರಿಯಲ್ಸ್ ತೋರಿಸಬೇಕು ಅಂದರೆ 5.2 ಅಪ್ಡೇಟೆಡ್ ಮೆಟೀರಿಯಲ್ ಇದ್ದಾವೆ. ಸೊ CPU ಮೇಲೆ ಯು ವಿಲ್ ಬಿ ಹ್ಯಾವಿಂಗ್ ಕಂಪ್ಲೀಟ್ ಮೆಟೀರಿಯಲ್. ಈ ಮೆಟೀರಿಯಲ್ಗಳನ್ನ ಓದಿದ್ರೆ ಇಟ್ಸ್ ಮೋರ್ ದೆನ್ ಎನಫ್, ರೈಟ್. ಅದೇ ರೀತಿ ಎಲ್ಲ ಸಬ್ಜೆಕ್ಟ್, ರೀಸನಿಂಗ್ ಆಗಿರಲಿ, ಕ್ವಾಂಟ್ ಆಗಿರಲಿ, ಮ್ಯಾಥಮೆಟಿಕ್ಸ್ ಆಗಿರಲಿ, ಇಂಗ್ಲೀಷ್ ಆಗಿರಲಿ, ಪ್ರತಿಯೊಂದು ಕೂಡ ಯು ವಿಲ್ ಬಿ ಹ್ಯಾವಿಂಗ್ ಮೆಟೀರಿಯಲ್ಸ್ ರೆಡಿ ಇದ್ದಾವೆ. ಅದನ್ನ ಓದ್ರಿ, ಕ್ಲಾಸ್ಗಳನ್ನ ಅಟೆಂಡ್ ಮಾಡಿರಿ. ಇಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್, ರೈಟ್. ಸೊ ಹಂಗಾರೆ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಫೈನಲಿ. ಸೊ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದ್ದು ಯುಟಿಲೈಸೇಷನ್ ಮಾಡ್ಕೊಡ್ರಿ, ಟೈಮ್ನ ವೇಸ್ಟ್ ಮಾಡಬೇಡ್ರಿ. ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗಲೇಬೇಕು ಅಂತ ವಿ ಆರ್ ನಾಟ್ ಫೋರ್ಸಿಂಗ್ ಇಟ್, ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಾಗಬೇಕು. ಬೀಟ್ ಮೇ ಬಿ ನೀವು ಸೆಲ್ಫ್ ಪ್ರಿಪ್ರೇಷನ್ ಆಗ್ತಿದ್ರೆ ಡೋಂಟ್ ವೇಸ್ಟ್ ದ ಟೈಮ್. ಪ್ರಾಪರ್ ಆಗಿರೋ ಕಂಟೆಂಟ್ಗಳನ್ನ ನೋಡಿರಿ. ಯೂಟ್ಯೂಬಲ್ಲಿ ಫಾಲೋ ಮಾಡ್ತಿದ್ರೆ ಪ್ರಾಪರ್ ಕಂಟೆಂಟ್ಗಳನ್ನ ನೋಡಿರಿ. ಬ್ಯಾಚ್ ಕೋರ್ಸಲ್ಲಿದ್ದರೂ ಕೂಡ ನೋ ಪ್ರಾಬ್ಲಮ್ ಅಟ್ ಆಲ್, ನಿಮ್ಗೆ ಪ್ರಾಪರ್ ಕಂಟೆಂಟ್ ಸಿಗ್ತಿರುತ್ತೆ. ಯಾರು ಸೆಲ್ಫ್ ಪ್ರಿಪ್ರೇಷನ್ ಮಾಡ್ತಿರ್ತೀರಾ, ಪ್ರಾಪರ್ ಆಗಿರೋ ಕಂಟೆಂಟ್ಗಳು ಸಿಗೋದು ತುಂಬ ಕಷ್ಟ.
ನೀವು ಯಾವುದೋ ಟೆಕ್ಸ್ಟ್ ಬುಕ್ಸ್ ತೊಗೊಂಡಿದ್ದೀರಾ, ಯೂಟ್ಯೂಬಲ್ಲಿ ಯಾವುದೋ ವೀಡಿಯೋ ನೋಡ್ತೀರಾ, ಪ್ರಾಪರ್ ಕಂಟೆಂಟ್ ಈಸ್ ವೆರಿ ವೆರಿ ಇರ್ರೆಲೆವೆಂಟ್ ಕಂಟೆಂಟ್ ತುಂಬ ಇರುತ್ತೆ. ಪ್ರಾಪರ್ ಆಗಿರೋ ಕಂಟೆಂಟ್ಗಳನ್ನ ನೋಡಿ ಪ್ರಿಪರೇಷನ್ ಮಾಡಿರಿ. ಆ್ಯಂಡ್ ಯಾರು ಬ್ಯಾಚ್ ಕೋರ್ಸ್ಗೆ ಸಹಾಯ ಬೇಕು ಸರ್ ಅಂದರೆ ಬ್ಯಾಚ್ ಕೋರ್ಸ್ ಕೂಡ ಜಾಯಿನ್ ಆಗ್ಬೋದು. ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಹೊಸ ಅಪ್ಡೇಟ್ ಜೊತೆ ಮತ್ತೆ ಮೀಟ್ ಆಗ್ತೀನಿ ನಿಮ್ಮನ್ನ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು, ಆಲ್ ದ ವೆರಿ ಬೆಸ್ಟ್ ಯುವರ್ ಪ್ರಿಪರೇಷನ್. ತುಂಬ ಚೆನ್ನಾಗಿ ಪ್ರಿಪರೇಷನ್ ಮಾಡಿರಿ ಅಂತ ಹೇಳ್ತಾ ಐ ವಿಲ್ ಎಂಡ್ ದ ಕ್ಲಾಸ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಬೈ ಬೈ. ಟೇಕ್ ಕೇರ್ ಎವ್ರಿವನ್. ಥ್ಯಾಂಕ್ ಯು.